ಇಷ್ಟು ವರ್ಷ ಪ್ರೀತಿಯಿಂದ ಕಾಯ್ತಾ ನೋಡ್ತಿರುವಂತ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಏನ್ ಹೇಳಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಸಿನಿಮಾ ಬಗ್ಗೆ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ, ನನ್ನ ಕರಿಯರ್ಲಾಗಿರ್ಲಿ, ಈ ತರ ಒಂದು ತಂಡ, ಈ ತರ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅರ್ಜುನ್ ಸರ್ದು, ಅಂಡ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಐ ಥಿಂಕ್ ವರ್ಡ್ಸ್ ವಿಲ್ ಫಾಲ್ ಶಾರ್ಟ್. ಕಲಿಯೋದಾಗಿರ್ಲಿ, ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಈ ಸಿನಿಮಾ ಕೂಡ ಬರೀ ಸಿನಿಮಾ, ಇದು ಮೂವಿ, ನೀವು ಬಂದು ನೋಡೋ ಮೂವಿ ಆಗಲ್ಲ, ನಿಮ್ಮನ್ನ ಮೂವ್ ಮಾಡೋ ಮೂವಿ ಆಗುತ್ತೆ ಇದು. ಯಾಕಂದ್ರೆ ನಾನು ನೋಡಿದ್ಮೇಲೆ ತುಂಬಾ ಸಿಕ್ತು ನನಗೆ ಮಾತಾಡಕ್ಕೆ. ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ, ಸೊ ಐ ವಾಸ್ ವೆರಿ ಕ್ಯೂರಿಯಸ್. ಸೊ ರೀಸೆಂಟ್ ಆಗಿ ನೋಡಿದ್ಮೇಲೆ ನನಗೆ ಬೇರೆಯವ್ರ ರಿಯಾಕ್ಷನ್ ಮೇಲೆ ಪಬ್ಲಿಸಿಟಿ ತಗೋಬೇಕು ನಾವು ಈ ಸಿನಿಮಾಗೆ. ನಾವು ಏನ್ ಮಾತಾಡೋ ಪಬ್ಲಿಸಿಟಿ ಕಮ್ಮಿ ಆಗುತ್ತೆ ಈ ಸಿನಿಮಾಗೆ. ಅದ್ ಬಿಟ್ಟು ತುಂಬಾ ವರ್ಷಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ನಿಮ್ಮ ಕನ್ನಡದ ಹುಡುಗ. ಸೊ ನನ್ನನ್ನ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಅಲ್ಲಿ ಪ್ರೆಸೆಂಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಂದು ಒಂದು ಕ್ಯಾರೆಕ್ಟರ್ಗೆ ನಾನು ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಬಟ್ ನನ್ನ ಕ್ಯಾರೆಕ್ಟರ್ಗೆ ತೂಕ ಪ್ಲಸ್ ಒಂದು ಗೈಡೆನ್ಸ್ ಕೊಟ್ಟಿರೋದು ಅರ್ಜುನ್ ಸರ್. ಸೊ ಈ ಸಿನಿಮಾದಲ್ಲಿ ನಂದೇನೇ ಪರ್ಫಾರ್ಮೆನ್ಸ್ ಆಗಿರ್ಲಿ, ಯಾರು ದೊಡ್ಡ ಆರ್ಟಿಸ್ಟ್ ಇವ್ರು ಹೇಳ್ದಂಗೆ ಪ್ರಕಾಶ್ ರಾಜ್ ಅವರಾಗಿರ್ಲಿ, ಸತ್ಯರಾಜ್ ಅವರಾಗಿರ್ಲಿ, ಅರ್ಜುನ್ ಸರ್ ಆಗಿರ್ಲಿ, ಧ್ರುವಣ್ಣ ಆಗಿರ್ಲಿ, ಐಶ್ವರ್ಯ ಅವರಾಗಿರ್ಲಿ, ಎಲ್ಲಾರ ಜೊತೆನೂ ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಕಾನ್ಫಿಡೆನ್ಸ್ ಸಿಕ್ಕಿದ್ದೆ ನನ್ನ ಸ್ಕ್ರಿಪ್ಟ್. ಸೊ ಆ ಸ್ಕ್ರಿಪ್ಟ್ ಅಲ್ಲಿರೋ ಒಂದು ಬಲ, ಆ ಸ್ಕ್ರಿಪ್ಟ್ ಅಲ್ಲಿರೋ ಒಂದು ಕಂಟೆಂಟ್ ಆಗಿರ್ಲಿ, ಒಂದು ಎಮೋಷನ್ ಆಗಿರ್ಲಿ, ಅದ್ ನನ್ನನ್ನು ಹಿಡಿದು ಕೂಡಿಸಿತ್ತು ಇಡೀ ಸಿನಿಮಾ ಶೂಟಿಂಗ್ ಮಾಡೋವರೆಗೂ ಮುಗಿಸೋವರೆಗೂ. ನೋಡಿದ ಮೇಲೂ ಅದೇ ಒಂದು ಗುಂಗಲ್ ಇರ್ತೀವಿ ನಾವು ಈ ಸಿನಿಮಾಲಿ. ಸೊ ನೀವು ಎಲ್ರು ಡೆಫಿನೆಟ್ಲಿ, ನಾನು ಸುಮ್ಮನೆ ನನ್ನ ಸಿನಿಮಾ ಅಂತ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನೀವ್ ನೋಡಿದ್ಮೇಲೆ ನಿಮ್ ರಿಯಾಕ್ಷನ್ ಮೇಲೆ ನಾನು ಡೆಫಿನೆಟ್ಲಿ ಅದನ್ನೇ ನಾವು ಒಂದು ಶೂಟ್ ಮಾಡ್ಬೇಕಾಗುತ್ತೆ. ಎಲ್ಲಾರ್ದು ಪೋಸ್ಟ್ ಕ್ರೆಡಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಡೆಫಿನೆಟ್ಲಿ ಎಲ್ಲಾರನ್ನೂ ಥ್ಯಾಂಕ್ ಮಾಡೋದು ತುಂಬಾನೇ ಇದೆ. ಸೊ ನನ್ನ ಎಂಟೈರ್ ತಂಡ, ಅಂಜು ಅವರಿಂದ ನಮ್ಮ ಅನುಪ್ರೂವನ್ ಸರ್, ದೆವ್ ಬಿನ್ ವಂಡರ್ಫುಲ್. ಒಂದು ಸಿನಿಮಾ ಮಾಡ್ದಂಗೆ ಅನ್ಸ್ಲಿಲ್ಲ ನನಗೆ ಸೀತಾಪಯಣ. ಸೊ ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಹೋಗಿ ಒಂದಷ್ಟು ಸುಮ್ಮನೆ ಒಂದು ಸ್ವಲ್ಪ ದಿನ ಅವ್ರ ಜೊತೆ ಒಂದು ಒಳ್ಳೆ ಕಾಲ ಕಳೆದು ಒಂದು ಒಳ್ಳೆ ಔಟ್ಪುಟ್ ತೆಗೆದು ವಾಪಸ್ ಮನೆಗೆ ಬಂದಂಗಿದೆ. ಡೆಫಿನೆಟ್ಲಿ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಸೀತಾಪಯಣ Feb 14 ನಿಮ್ಮೆಲ್ಲರ ಮುಂದೆ ಪ್ರೇಮಿಗಳ ದಿನಾಚರಣೆ ಜೊತೆ ರಿಲೀಸ್ ಆಗ್ತಾ ಇದೆ ಅವತ್ತಿನ ದಿನ. ಸೊ ನೀವೆಲ್ಲರೂ ಬಂದು ನಿಮ್ಮ ಪ್ರೇಮಿಗಳ ಜೊತೆ ನಮ್ಗೆ ಅದೇ ಪ್ರೇಮ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ ಫ್ಯಾಮಿಲಿ ಜೊತೆಗೂ ಬರ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ, ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ರು ಕಂಪ್ಲೀಟ್ ಎಲ್ಲಾ ವರ್ಗದವರು, ಎಲ್ಲಾ ನಮ್ ತಾತ ದೊಡ್ಡಮ್ಮ ಎಲ್ರು ನೋಡಿದ್ರು ಈ ಸಿನಿಮಾನ. ಎಲ್ರಿಗೂ ಅಷ್ಟೇ ಒಂದು ಎಮೋಷನ್, ಒಂದು ಅಷ್ಟೇ ಕನೆಕ್ಟ್ ಈ ಸಿನಿಮಾ ಕೊಡುತ್ತೆ. ಸೊ ಅಷ್ಟೇ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಹುಡುಗನ್ನ ನಮ್ಮ ಮತ್ತೆ ಕನ್ನಡಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಐಶ್ವರ್ಯ ಅವ್ರಿಗೂ ಮತ್ತೆ ಈ ಸಿನಿಮಾ ಮುಖಾಂತರ ನನ್ನ ಜೊತೆಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆ ವಂಡರ್ಫುಲ್ ಕೋ-ಸ್ಟಾರ್. ಸೊ ನಮ್ಮ ಡ್ಯಾನ್ಸ್ ನಂಬರ್ ಆಗಿರ್ಬೋದು, ಇದ್ರೊಳಗೆ ಬರೀ ಲಿರಿಕಲ್ ವಿಡಿಯೋ ನೋಡಿದ್ರಿ ಅಷ್ಟೇ. ಸೊ ಕಂಪ್ಲೀಟ್ ಒಂದು ಡ್ಯಾನ್ಸ್ ನಂಬರ್ ಸಿನಿಮಾ ನೋಡ್ತೀರಾ ನೀವು. ಹಾಗೆ ಇನ್ನೂ ಒಂದು 2 ಸಾಂಗ್ ಬ್ಯಾಲೆನ್ಸ್ ಇದೆ. ಪಯಣಮೇ ಸಾಂಗ್, ಅದಂತೂ ಡೆಫಿನೆಟ್ಲಿ ನಮ್ನೆಲ್ಲರೂ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ಸರ್ ಅದನ್ನ ಪದೇ ಪ್ಲೇ ಮಾಡೋರು ನಮ್ಗೆ ಮೂಡುಕ್ ತರಕ್ಕೆ, ಇದು ಈ ಸೀಕ್ವೆನ್ಸ್ ಇದನ್ನ ಶೂಟ್ ಮಾಡಬೇಕು ಅಂತ ಸಾಂಗ್ ಪ್ಲೇ ಮಾಡಿಸೋರು. ಸೊ ಅದರಿಂದ ನಾವು ಇನ್ನೂ ಅದೇ ಹೇಳ್ದಂಗೆ ಒಂದು ಎಮೋಷನಲ್, ಸುಮ್ಮನೆ ಒಂದು ಆರ್ಟಿಸ್ಟ್ ಆಗಿ ಹೋಗಿ ಪರ್ಫಾರ್ಮ್ ಮಾಡಿಲ್ಲ ನಾವು ಈ ಸಿನಿಮಾನ. ಕಂಪ್ಲೀಟ್ ಆಗಿ ಒಂದು ಕ್ಯಾರೆಕ್ಟರ್ ಆಗ್ಬಿಟ್ವಿ ನಾವು ಈ ಸಿನಿಮಾಲಿ. ಸೊ ಅಭಿ ಅನ್ನೋ ನನ್ನ ಕ್ಯಾರೆಕ್ಟರ್ ನಿಮ್ಮ ಮನಸ್ಸು ಗೆಲ್ಲೋದಂತೂ ಗ್ಯಾರಂಟಿ. ಸೊ ನೀವು ಥಿಯೇಟರ್ ಬಂದು ನಮ್ಮನ್ನ ಗೆಲ್ಸೋದು ಒಂದು ಬಾಕಿ. ಸೊ ಎಲ್ಲರೂ ಬಂದು 14 ನೋಡಿ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.